ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು, ಲೈಕ್ ಕೂಡ ಮಾಡಿ. ಡೈರೆಕ್ಟಾಗಿ ವಿಡಿಯೋಗೆ ಹೋಗೋದಾದರೆ ಇವತ್ತು ನಾವು ಸೋತಿದ್ದೀವಿ. ಇದು ಡಿಸರ್ವ್ ಆಗಿದೆ, ಸೋಲು ಇದ್ದಿದ್ದೆ, ಬಟ್ ಇದು ಫೈಟ್ ಕೊಟ್ಟು ಸೋತರು, ವೀರ ಸ್ವರ್ಗ ಅಪ್ಪಿದ್ರು ಅಂತಲೇ ಹೇಳ್ಬೋದು. ಸೋಲ್ತಾ ಇರಲಿಲ್ಲ, ಅದು ಟೈ ಆಗ್ತಿತ್ತು. ಲಾಸ್ಟಿಗೆ ಅವರಿಗೆ ಸೂಪರ್ ಟ್ಯಾಕಲ್ ಸಿಗದಿಂದ 2 ಪಾಯಿಂಟ್ ಬಂತು, ನಮಗೆ 1 ಪಾಯಿಂಟು ಲೀಡ್ ಕಡಿಮೆ ಆಯಿತು. ಲಾಸ್ಟಲ್ಲಿ 1 ಪಾಯಿಂಟ್ ಬಂತು, ಆದರೂ ಕೂಡ 1 ಪಾಯಿಂಟು ಕಡಿಮೆ ಇತ್ತು. ಸೂಪರ್ ಟ್ಯಾಕಲ್ ಬಂದಿದ್ರೆ 2 ಪಾಯಿಂಟ್ ಅಲ್ವಾ, ಹಂಗಾಗಿ ಮಾತ್ರ ನಾವು ಸೋತಿದ್ವು, ಇಲ್ಲಾಂದ್ರೆ ಗೆಲ್ತಿದ್ವು. ನಮ್ಮದು ಇಲ್ಲಿ ಡ್ರಾಬ್ಯಾಕ್ ಆಗಿದೆ, ನಮಗೆ ಬೋನಸ್ ಬಿಟ್ಕೊಟ್ಟಿದ್ರು, ಮಲ್ಟಿಪಲ್ ಪಾಯಿಂಟ್ಸ್ನ ಬಿಟ್ಕೊಟ್ರು. ಸಖತ್ತು ಮಲ್ಟಿಪಲ್ ಪಾಯಿಂಟ್ಸ್ ಹೋಯಿತು, ನನಗಂತೂ ತುಂಬಾ ಬೇಜಾರಾಗೋಯಿತು. ಸಖತ್ತು ಬೋನಸ್ಗಳನ್ನ ಬಿಟ್ಕೊಡ್ತಾಯಿದ್ರು, ಮಲ್ಟಿಪಲ್ ಪಾಯಿಂಟ್ಸ್ನ ಕೊಡ್ತಾಯಿದ್ರು. ಒಬ್ರು ಔಟ್ ಆದರೆ ಇನ್ನೊಬ್ರು ಔಟ್ ಆಗೋದು, ಇದೇ ರೀತಿ ಆಗ್ತಿತ್ತು. ಅಲ್ಲಿ ಅಜಿತ್ ಅವರಿಗೆ ಸಿಕ್ಕಾಪಟ್ಟೆ ರೈಡಿಂಗಲ್ಲಿ ಅವರಿಗೆ ಪಾಯಿಂಟ್ಸ್ನ ಕೊಡ್ತಾ ಹೋದರು. ಅಜಿತ್ ಆಗಿರ್ಬೋದು, ಮಂಜಿತ್ತು ಅಷ್ಟೇ, ಅವ್ರಿಗೂ ಪಾಯಿಂಟ್ಸ್ನ ಕೊಡ್ತಾ ಹೋದರು. ಈ ಕಡೆ ಬಂತು ಅಂದರೆ ನಮ್ಮ ಕಡೆ ಪರ್ದೀಪ್ ನರ್ವಾಲ್ ಗುರು ಈ ಸಲ ಮಾತ್ರ ವೆಲ್ 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 ಆಟ. ಅವರು ಕ್ಯಾಪ್ಟನ್ಸಿ ಕೊಟ್ಟಿದ್ದಕ್ಕೂ ಸರಿ ಆಯಿತು ಗುರು, ಸಖತ್ ಆಡಿದ್ರು ಮಾತ್ರ. ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರೊಬ್ಬರೇ ಮಿಂಚಿದ್ದು ನಮ್ಮ ಕಡೆ. ಅಜಿಂಕ್ಯ ಪವಾರ್ ಆದರೂ ಅವರು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದರು. ಆಮೇಲೆ ಸುಶೀಲ್ ಅವರು ಅಷ್ಟೇ ಅವರು ಬ್ಯಾಲೆನ್ಸ್ ಮಾಡಿದರು. ಅಷ್ಟು ಎಫೆಕ್ಟಿವ್ ಆಗ್ತಾ ಬರಲಿಲ್ಲ ಇವರಿಬ್ಬರಿಂದ, ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ರೈಡಿಂಗ್ ಡಿಪಾರ್ಟ್ಮೆಂಟು ಓಕೆ, ಇವತ್ತು ಕ್ಲಿಕ್ ಆಯಿತು ಅಂದ್ಕೊಳ್ಳೋಣ. ಆಮೇಲೆ ಡಿಫೆನ್ಸ್ ಗುರು ನಿತಿನ್ ಅವರು ಯಾವತ್ತೂ ಟಾಪಲ್ಲೇ ಇರ್ತಾರೆ, ಸಖತ್ ಆಟ ಆಡಿದರು ಮಾತ್ರ. ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ಗಳು, ಮತ್ತು ಯಾವಾಗ ನಮಗೆ ಪಾಯಿಂಟ್ಸ್ ಬೇಕು ಆವಾಗ ತಗೊಬರ್ತಿದ್ರು. ಇದು ಆಟಗಳು ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಸೌರವ್ ನಂದಾಲು ಅಷ್ಟೇ ಇವತ್ತು ಒಂದು ಸ್ವಲ್ಪ ಗರಿಗೆ ಎದುರಿದ್ರು ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಟ ಬೇಕಾಗಿತ್ತು. ಇರಲಿ, ಅವರು ಮುಂದೆ ಒಂದು ಸ್ವಲ್ಪ ವರ್ಕ್ ಹಾರ್ಡ್ ಮಾಡಿ ಫಾರ್ಮಿಗೆ ಬರಲಿ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಕವರ್ಗಳು ಸಕ್ಕತ್ತಾಗಿ ಆಡಿದರು ಕವರ್ಗಳುವೆ, ಬಟ್ ಅವರು ಆ ಕಡೆನೂ ಡಿಫೆನ್ಸ್ ಅಷ್ಟೇ ವರ್ಕ್ ಆಗ್ತಿತ್ತು, ನಮ್ಮ ಕಡೆನೂ ಅಷ್ಟೇ ವರ್ಕ್ ಆಗ್ತಿತ್ತು. ಮಲ್ಟಿಪಲ್ ಪಾಯಿಂಟ್ಸ್ನ ಕೊಡೋದ್ರಿಂದ ನಮ್ಮದು ಒಂದು ಸ್ವಲ್ಪ ಹಿಂದೆ ಉಳಿತು, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಹಿಂದೆ ಬೆಳಿಲಿಲ್ಲ. ಆಮೇಲೆ ಲಾಸ್ಟಿಗೆ ಅದು ಸೂಪರ್ ಟ್ಯಾಕಲಿಂದ 2 ಪಾಯಿಂಟ್ ಇರಲಿಲ್ಲ ಅಂದಿದ್ರೆ ಟೈ ಆಗ್ತಿತ್ತು. ಇನ್ನು ಮುಂದಿನ ಮ್ಯಾಚ್ಗಳು ಎಲ್ಲ ಫುಲ್ ಕ್ರಿಟಿಕಲ್ ಆಗ್ತಾ ಹೋಗ್ತವೆ. ಗೆಲ್ಲೇಬೇಕು, ಗೆಲ್ಲಿ ಅಂತ ಅಂದ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.